ಮುರಾರೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನೋ ಪಾಂಡವರೈವರ ಪ್ರಾಣವ ನೀನೋ ಕೃಷ್ಣ ಶ್ರೀಹರಿ ಪಾಂಡವರೈವರ ಪ್ರಾಣವು ನೀನೋ ಪಾಂಡವರೈವರ ಪ್ರಾಣವು ನೀನೋ ಪರಮ ದಯಾಕರ ಕೊಡು ಎನಗ ಭಯವ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿಹೆನಯ್ಯ ಜೀವವು ನೀನೆಂದು ನಂಬಿಹೆನಯ್ಯ ಕರುಣಾಳು ತೋರಿ ಕನಿಕರಿಸು ಅರಿಯೇ ಕರುಣಾಳು ತೋರಿ ಕನಿಕರಿಸು ಅರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಕಾಲ ಮುಗಿಸಿದರೂ ನಮ್ಮ ಕಷ್ಟಗಳು ಪರಿಹಾರ ಆಗಲಿಲ್ಲ. ನಮ್ಮ ಧರ್ಮರಾಜನ ಆಜ್ಞೆಯಂತೆ ನಾನು ಶ್ರೀಕೃಷ್ಣನ ಸಹಾಯಕ್ಕಾಗಿ ದ್ವಾರಕೆಗೆ ತೆರಳುವೆನು. ಪರಮಾತ್ಮ ಅರಣ್ಯವಾಸವ ಆಜ್ಞಾನುಸಾರದೆ ಅರಣ್ಯವಾಸವ ಅವನಾಜ್ಞಾನುಸಾರದೆ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸು ಅರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸು ಅರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಕೃಷ್ಣ ತೆರಳುವೆ ದ್ವಾರಕಾ ನಗರಕ್ಕೆ ಹರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರನ್ನು ಸಿದ್ಧತೆಗೊಂಡು ಯುದ್ಧ
ಯುದ್ಧದ ಸುದ್ದಿಯು ಶೀಘ್ರದೊಳಗೆ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಅಧಮ ಭೀಮನ ವಧಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು ಅಧಮ ಭೀಮನ ವಧಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು ಅಧೀಮನವನು ಎದೆಗೆಡದೆ ಮದಗರಿಯಂತದಿ ಕೊಬ್ಬಿಹನು ಅಧೀಮನವನು ಎದೆಗೆಡದೆ ಮದಗರಿಯಂತದಿ ಕೊಬ್ಬಿಹನು ಮಾಧವನ ಬೆಂಬಲದಿ ಮೆರವ ಮದಾಂಧ ಪಾಂಡವರಾರ್ಭಟವಂ ಮಾಧವನ ಬೆಂಬಲದಿ ಮೆರವ ಮದಾಂಧ ಪಾಂಡವರಾರ್ಭಟವಂ ಕದನದಲ್ಲಿ ಮದವ ಮುರಿವುದನ್ನ ಕ್ರೋಧವಂ ತೀರಿಸಿಕೊಳ್ಳಲ್ ಕದನದಲ್ಲಿ ಮದವ ಮುರಿವುದನ್ನ ಕ್ರೋಧವಂ ತೀರಿಸಿಕೊಳ್ಳಲ್ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಆ ಮದಾಂಧ ಪಾಂಡವರನ್ನು ನಾನು ಸದಬಡಿಯಲೇಬೇಕೆಂದು ಪಟ್ಟ ಶ್ರಮವೆಲ್ಲವೂ ವ್ಯರ್ಥವಾಗಿ ಹೋಯಿತು. ಈಗ ಯುದ್ಧವು ಅನಿವಾರ್ಯವಾಗಿದೆ. ನಾನೀಗಲೇ ಹೋಗಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವೆನು. ಯಾದವ ರಾಜರ ಸೈನ್ಯವು ದೊರೆತರೆ ಸುಲಭದಿ ವಧಿಸುವ ಶತ್ರುಗಳ ಯಾದವ ರಾಜರ ಸೈನ್ಯವು ದೊರೆತರೆ ಸುಲಭದಿ ವಧಿಸುವ ಶತ್ರುಗಳ ರಾಮರಮಣರು ನಮ್ಮ ಸಹೋದರ ಕ್ರೋಧಗೈವೆನ ಭೀಮನ ರಾಮರಮಣರು ನಮ್ಮ ಸಹೋದರ ಕ್ರೋಧಗೈವೆನ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕರ್ಣ ತೊಟ್ಟಹನು ಪಣವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕರ್ಣ ತೊಟ್ಟಹನು ಪಣವ ಸಿಂಹಾಸನ ದೊರಕುವುದು ಬಿರುದದಿ ಹರುಷದಿ ದರೆಯ ನಾಳಲು ಸಿಂಹಾಸನ ದೊರಕುವುದು ಬಿರುದದಿ ಹರುಷದಿ ದರೆಯ ನಾಳಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಗುರು ಪಾಂಡವರಳು ಯುದ್ಧದ ಗಂಡೆ ಯುದ್ಧದ ಸುದ್ದಿಯು ಶೀಘ್ರದೊಳಗೆ ಗುರು ಪಾಂಡವರಳು ಯುದ್ಧದ ಗಂಡೆ ಯುದ್ಧದ ಸುದ್ದಿಯು ಶೀಘ್ರದೊಳಗೆ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ಭರದಿ ನಾಂ ತೆರಳುವೆ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೇನಾ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೇನೋ
ಎಣಿಸದೇನು ಮಾಧವ ನಿನ್ನ ನಾಮಾಮೃತವನು. ಮಾಧವ ನಿನ್ನ ನಾಮಾಮೃತವನು ಅನುದಿನ ಮಾಡುವೆನು ದೇವಾಂತಿ ದೇವ. ಅನುದಿನ ಮಾಡುವೆನು ದೇವಾಂತಿ ದೇವ. ಎಂದಿಗೆ ನಿನ್ನಯ ದರ್ಶನ ಭಾಗ್ಯವು ಎಂದಿಗೆ ನಿನ್ನಯ ದರ್ಶನ ಭಾಗ್ಯವು ನಿನಗಾಗಿ ನಾನು ಓಡೋಡಿ ಬಂದೆ. ನಿನಗಾಗಿ ನಾನು ಓಡೋಡಿ ಬಂದೆ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ. ಸಲಗುವ ದಾನವ ವೈರಿ ಧ್ಯಾನವ ಮಾಡುವೆನು ದಯ ತೋರೋ ಹರಿಯೇ. ದೀನರ ಸಲಗುವ ದಾನವ ವೈರಿ ಧ್ಯಾನವ ಮಾಡುವೆನು ದಯ ತೋರೋ ಹರಿಯೇ. ಎಂದಿಗೆ ನಿನ್ನಯ ದರ್ಶನ ಭಾಗ್ಯವು ಎಂದಿಗೆ ನಿನ್ನಯ ದರ್ಶನ ಭಾಗ್ಯವು ನಿನಗಾಗಿ ನಾನು ಓಡೋಡಿ ಬಂದೆ. ನಿನಗಾಗಿ ನಾನು ಓಡೋಡಿ ಬಂದೆ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ. ಹೇ ಮಾಧವ ಜಗತ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯಷ್ಟು ಜಾಗೃತೆಯನ್ನು ವಹಿಸುತ್ತಿರುವನು. ಹನು ದಿನವೂ ಹನು ಕಾಲವು ಆತನ ಪಾದಾಸನಿ ನಾವೇ ಧನ್ಯರು. ಎಂತಹ ನಯನ ಮನೋಹರವಾದ ಭವನವಿದು. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ, ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ, ಮತ್ತು ಮಾಣಿಕ್ಯ ರತ್ನಗಳಿಗೆ ಚಿತ್ರದಿ ನಗುತ್ತಿವೆ. ದೇವಲೋಕಾದಿರಾಜರ ಮೆರಗಿದರ ಗಿಳಿದಂತಿದೆ, ದೇವಲೋಕಾದಿರಾಜರ ಮೆರಗಿದರ ಗಿಳಿದಂತಿದೆ. ಏನು ತುಣಿ ಕೃಷ್ಣನ ದರ್ಪದ ಸಿಲುಕದ, ಏನು ತುಣಿ ಕೃಷ್ಣನ ದರ್ಪದ ಸಿಲುಕದ, ಏನಿ ಭವನದ ವೈಭವ.
ಧೈರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾ ಧೈರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಏನಿ ಭವ್ಯ ಭವನದ ಕಲಾಕೃತಿ ವಿವಿಧ ಮಣಿ ಮುಕುಟಗಳಿಂದ ಕೂಡಿ ವಜ್ರ ವೈರೂಡ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನದಂತೆ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಭವನ ಎತ್ತ ನೋಡಿದರತ್ತ ಮುತ್ತು ರತ್ನಗಳನ್ನಿಟ್ಟು ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು ಓ ಶಿಲಾಬಾಲಿಕೆಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವಂತಹ ಈ ವರಂಗನಿಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ ಬಳ್ಳಿಯಂತೆ ಬಳುಕುವ ನಡುವು ಮಿಂಚಿನಂತೆ ಒಳೆಯುವ ನಯನಗಳು ಸಂಪಿಗೆ ಹೂವಿನಂತಹ ನಾಸಿಕ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ನಾನೇ ಒಂದು ಸಾರಿ ಬಿಗಿದೆಪ್ಪಲು ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಭಯ್ಯ ಸುಯೋಧನ ಸ್ವಾಗತ ಭಯ್ಯ ಸುಯೋಧನ ಸ್ವಾಗತ ಸ್ವಾಗತ ಸುಸ್ವಾಗತ ಕುರುವಂಶದ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶದ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ
ರಣರಂಗದಿ ಧೀರ ಪ್ರಚಂಡ ಕೌರವಗೆ ರಣರಂಗದಿ ಧೀರ ಪ್ರಚಂಡ ಕೌರವಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ವಯ್ಯ ಸುಯೋಧನ ಸ್ವಾಗತ ವಯ್ಯ ಸುಯೋಧನ ಸ್ವಾಗತ ಸ್ವಾಗತ ಸುಸ್ವಾಗತ ಕರದಲ್ಲಿ ಕಥೆಯಂ ಪಿಡಿದಿಗ ವೀರ ಶರೀರವು ಮದಿಸಿಗ ಹುಲಿಯಾಕಾರ ಕರದಲ್ಲಿ ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿಗ ಹುಲಿಯಾಕಾರ ಉರ್ಮಿಸಯ ದೊರೆ ಈ ಸರದಾರ ಉರ್ಮಿಸಯ ದೊರೆ ಈ ಸರದಾರ ನಡೆಯುವ ಪೈದಿಯು ಬಹು ಗಂಭೀರ ನಡೆಯುವ ಪೈಗಿಯು ಬಹು ಗಂಭೀರ ನಡೆಯುವ ಪೈಗಿಯು ಬಹು ಗಂಭೀರ ನಡೆಯುವ ಪೈಗಿಯು ಬಹು ಗಂಭೀರ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಏನಿದು? ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಹೋ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಜಾಲವನ್ನು ನೋಡಿ ಬೆರಗಾಗುವವನಲ್ಲ, ಈ ಛಲದಂಕಮಲ್ಲ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರು ಧ್ವಂಸ ದುರೀಣ, ಹಸ್ತಿನಾವತಿ ಮಣಿಮುಕುಟ ರತ್ನ ಸಿಂಹಾಸನಾಧೀಶ್ವರನಾದ ನನ್ನರ ಮನೆಗಿಂತಲೂ ಸಾಮಾನ್ಯ ಗೋಪಾಲಕನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ ಸಾರ್ಥಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿದ್ರಿಸುತ್ತಿರುವರು. ಏನು? ಕೃಷ್ಣನು ಇನ್ನೂ ನಿದ್ರಿಸುತ್ತಿರುವನೇ? ಹೌದು ಸಾರ್ಥಕಿ, ವಿರಾಟ ರಾಜನ ಮನೆಯ ಮದುವೆಯ ಸಂಭ್ರಮದಿಂದ ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ತೋರುತ್ತಿರುವುದು. ಸಮಗ್ರನಾದ ಇವನು ಇನ್ನು ಎಚ್ಚರಗೊಳ್ಳುವುದು ಯಾವಾಗ? ಹೊವೆಂದುವೆಂದು ವಿರೋಧಿಗಳ ಕಣ್ತಪ್ಪಿಸಿ ನಾನು ಬಹು ರಹಸ್ಯವಾಗಿ ಬಂದರೂ ಸಮಯವನ್ನು ನಿರೀಕ್ಷಿಸಿದಂತಾಯಿತಲ್ಲ. ಇರಲಿ ಸಾರ್ಥಕಿ, ನಿನ್ನಲ್ಲಿ ಒಂದು ಮಾತಿದೆ. ಏನದು? ಆ ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಸಂಭವಿಸಿರುವುದು. ಆದ್ದರಿಂದ ನೀನು ನಮ್ಮ ಪಕ್ಷ ವಹಿಸಬೇಕು. ನಾವು ಸ್ವತಂತ್ರರಲ್ಲ, ಪರಮಾತ್ಮನ ಅಧೀನರು. ಪರಮಾತ್ಮನೆಲ್ಲಿರುವನು ನಾವು ಅಲ್ಲೇ ಇರುವೆವು. ಹೌದು ಸಾರ್ಥಕಿ, ಸರಿಯಾದ ಮಾತು. ಅಂದರೆ ಕೃಷ್ಣನು ನಮ್ಮ ಪಕ್ಷ ವಹಿಸಿದರೆ ಸಮಸ್ತ ಯಾದವ ಸೈನ್ಯವು ನಮ್ಮ ಕೈ ಸೇರಿದೆ ಅಂತಲ್ಲವೇ? ಇರಲಿ. ಎಂತಹ
ನಿಶ್ಚಿಂತ ಪುರುಷನಿವನು. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನಣ್ಣನಾದ ಬಲರಾಮನಿಗೆ ವಹಿಸಿ ಈತನು ಮಾತ್ರ ಸುಖತಲ್ಪದಲ್ಲಿ ಲೀನನಾಗಿರುವನಲ್ಲ. ಇರಲಿ, ಈತನು ಎಚ್ಚರಗೊಳ್ಳುವ ತನಕ ನಾನಿಲ್ಲಿಯೇ ಕುಳಿತಿದ್ದು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೊರಡುವೆನು. ನವಕಂಡ ಭೂಮಂಡಲಾಧಿಪ ಮಣಿಮುಕುಟ ವಿಮ್ರಮದಿಂದ ನಿರಂತರ ನಿಜವಾದ ಘೋರ್ದಂಡ ಬಲಮಂಡಿತನಾಗಿ ಕ್ಷೋತ್ರವ ಭಯಂಕರನಾಗಿ ಅಖಂಡ ಕುರು ಸಾಮ್ರಾಜ್ಯವನ್ನೇ ಶಾಸನ ಮಾಡುತ್ತಿರುವ ಈ ದುರ್ಯೋಧನನು ಕೇವಲ ದನ ಕಾಯುವ ಗೊಲ್ಲನ ಚರಣದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ. ನನಗೆ ಯೋಗ್ಯವಾದ ಪೀಠ ಅದು ಶಿರಾಭಾಗ, ಅಲ್ಲಿಯೇ ಕುಳಿತುಕೊಳ್ಳುವೆನು. ಅಭಯಂ ನಿರಂತರ ಪೌರೇದಯ ದುರ್ಗಿ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ನಿರಂತರ ಪೌರೇದಯ ದುರ್ಗಿ ವಾಸುದೇವಂ ಸದಾ ನಿನ್ನ ಅಭಯಂ ಇದೊಂದು ನಿಗಮಾಗಮ ಸಿಂಧು ಪರಮಾತ್ಮ ದೀನಬಂಧು ನಿಗಮಾಗಮ ಸಿಂಧು ಅರಳಿದ ಗುಣಗಣ ಅರಳಿದ ಗುಣಗಣ ಹರಿ ಕುಲಮಂದನ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದಲ್ಲಿ ವಾತ್ಮಕ ಜಗದ ವ್ಯಾಪಕ ಜಗದಲ್ಲಿ ವಾತ್ಮಕ ಜಗದ ವ್ಯಾಪಕ ಜಗದಲ್ಲಿ ವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾಪ ನಂಬಿದ ಭಕ್ತರ ಅಭಯ ಪ್ರದಾಪ ಸಿಂಧು ಶಯನ ಅರವಿಂದ ನಯನ ಪೊರೆ ಸಿಂಧು ಶಯನ ಅರವಿಂದ ನಯನ ಸದಾ ನಿನ್ನ ಅಭಯಂ ನಿರಂತರ ಪೌರೇದಯ ದುರ್ಗಿ ವಾಸುದೇವಂ ಸದಾ ನಿನ್ನ ಅಭಯಂ. ಸಾರ್ಥಕಿ, ಶ್ರೀಕೃಷ್ಣನಲ್ಲಿ ಇಲ್ಲಿ ನಿನ್ನ ಪ್ರಾಣಸಂಗ ಎಲ್ಲವೂ ಹಾಳಾಯಿತು. ಓ ಏಕೆ ಏನಾಯ್ತು ಸಾರ್ಥಕಿ? ಅದನ್ನು ಹೇಳಲು ನನಗೆ ಸಾಧ್ಯವಿಲ್ಲ, ನೀನೇ ನೋಡಿ. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಪಾರ್ಥ, ಏನು ಪಾರ್ಥ? ನಿನ್ನ ಆಲಸ್ಯ ಪರಿತ ಫಲವಾಗಿ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದಂತ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾನು ಮರುಗುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲೇ ಅವರ ಮೇಲೆ ಬಿದ್ದರೂ ಅದೂ ನಮಗೆ ಆನಂದದ ವಿಷಯವೇ. ಏನು ಪಾರ್ಥ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವಾಯಿತೆ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಗೆ ಬಂದೆ. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಬಂದರೇನು ಕೊನೆಗೆ ಹೋದರೇನು?
ಅವರವರ ಭಾವನವಾದ ಫಲವರು ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರೆ ಹಲವು ಮಂದಿ ರಾಜರ ಸಹಾಯವು ದೊರಕುವುದಲ್ಲವೇ? ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಪಾರ್ಥ, ಈ ಸಾರಿ ಮಾತ್ರ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದು ನಾನು ಮರ್ತಿಲ್ಲ ಸುಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ವರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ದೇವಕೀ ಸುತಂ ಮಹಿಮಾ ಗುಣಂ ಘನ ಮಹಿಮಂ ಕೃಷ್ಣ ಶ್ರೀಹರಿ ನಾರಾಯಣಂ ಕ್ಷೀರಸಾಗರ ಶಯನಂ ರಮಾ ಕಾಂತಂ ವಾಸುದೇವಂ ಭಕ್ತಜನ ಪರಿಪಾಲನಂ ಜಾಗರಿತಂ ನಮೋ ಕೇಶವ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಪರಸು ನಿನ್ನ ಮಂದಾಸವ ತೋರೋ ಮುರಹರಿ. ಸಿಂಧು ಶಯನ ಮಂದಾಸವ ತೋರೋ ಮುರಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಪರಮಾತ್ಮ ಹೊರಸೋರೆ ಹರಿಸಲ್ವಾದ ಹೊರೆಯಾಲಿಸಿ ಹೊರಸೋರೆ ಹರಿಸಲ್ವಾದ ಹೊರೆಯಾಲಿಸಿ ಮೌನವ ಕಳೆದು ಮಾನವ ಜೀವನ ಮೌನವ ಕಳೆದು ಮಾನವ ಜೀವನ ಇದ ಬಯಸಿ ಕೊರೆಯು ಶ್ರೀಹರಿ. ಇದ ಬಯಸಿ ಕೊರೆಯೋ ಶ್ರೀಹರಿ. ಅಂಧಕಾರ ಹರಿಸಿ ನಿನ್ನ
ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ ಪಾರ್ಥ? ಎಲ್ಲರೂ ಕುಶಲವೇ ಪರಮಾತ್ಮ. ಕ್ಷೇಮವೇ ಧರ್ಮಪುತ್ರ ಸಹಿತ ಪಾಂಡು ನಂದನರು ನೀವು ಕ್ಷೇಮವೇ ಪಾರ್ಥ? ಕ್ಷೇಮವೇ ಧರ್ಮಪುತ್ರ ಸಹಿತ ಪಾಂಡು ನಂದನರು ನೀವು ಕ್ಷೇಮವೇ ಎನ್ನ ಸೋದರತ್ತೆ ಕುಂತಿ ದೇವಿ ಕ್ಷೇಮವೇ ಎನ್ನ ಸಹೋದರಿ ದ್ರುಪದನೇಂದ್ರ ನಿಕ್ಷೇಮವೇ ನೀ ಬಂದ ವಾರ್ತೆಯ ಮುದದಿಂದರಹೋ ಪಲ್ಗುಣ 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 ಚೇಚೆ ಚರಣದಡಿಯಲ್ಲೇಕೆ ಕುಳಿತ ಪಾತ್ರ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ ಯಾರು? ಗುರುಚಕ್ರೇಶ್ವರ. ಓ ಭಾವ ಗೌರವೇಶ್ವರ, ಯಾವಾಗ ಬಂದಿರಿ? ಎಲ್ಲರೂ ಕುಶಲವೇ ಭಾವ? ಎಂತು ಬಂದೆಯೋ ನೇನೋ ಈ ನಂದನನ ಗೃಹಕ್ಕೆ ಭಾವ? ಎಂದು ಬಂದೆಯೋ ನೇನೋ ಈ ನಂದನನ ಗೃಹಕ್ಕೆ ಕುಶಲವೇ ಭಾವದುತ ರಾಷ್ಟ್ರ ಅತ್ತೆ ಗಾಂಧಾರಿ ದೇವಿ ಮೇ ಭೀಷ್ಮ ದ್ರೋಣಾದಿಗಳು ಕುಶಲವೇ ಭಾನುಮತಿ ಮನೋಹರ ಚೇಚೆ ಎಂತಹ ಕಾರ್ಯವಾಯಿತು ಭಾವ? ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ. ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೇ ಭಾವ? ಕೃಷ್ಣ, ಭಾವ ನಿದ್ದೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ಹೌದು. ನಾನು ಬಂದು ಬಹಳ ಸಮಯವಾಗಿದ್ದರೂ ಎಚ್ಚರನಾಗದೆ ಎಂದು ಈಗ ನಿನ್ನ ಮಿತ್ರನಾದ ಪಾರ್ಥನು ಬಂದೊಡನೆ ಜಾಗೃತಗೊಂಡೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಹಾಗಿರಲಿ, ನೀವಿಬ್ಬರೂ ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು ಭಾವ? ಕೃಷ್ಣ, ಭಾವ ದಾನವ ಧ್ವಂಸದ ನಂತರ ಸುದರ್ಶನ ಚಕ್ರಧಾರಿಯ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಲು ನಿನಗೆ ಒಂದು ಸದಾವಕಾಶ. ಹೋರ್ಗರಿಯುವ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವು ಸನ್ನಿಹಿತವಾಗಿರುವುದು. ಆದ್ದರಿಂದ ನೀನು ನಮ್ಮ ಪಕ್ಷ ವಹಿಸಬೇಕು. ಏನು ಹೇಳಿದೆ ಭಾವ? ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯಾಗೋ ನಿರಾಸೆ
ನಿರಾಸೆ. ಭಾವ, ಕೃಷ್ಣ ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ ಸಂತಾಪ ದೂರಿತ ಬೇಡವೋ ಈ ಹಠ ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ ಲಾಭವ್ಯಾಧಿಗೋ. ಭರತ ಭೂಮಿ ಆಳ ಬಯಸಿ ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ತದಿಂದ ಒಂದು ಬಳಗರದಿಂದ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ಹುಡುಕಬೇಡ. ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ಹುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ ಸಂತಾಪ ದೂರಿತ ಬೇಡವೋ ಈ ಹಠ ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ ಲಾಭವ್ಯಾಧಿಗೋ. ಭಾವ, ಪರಮೇಶ್ವರ, ಕೃಷ್ಣ ಹೀಗಿರುವಾಗ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗಿದೆ. ನಿನ್ನ ಉಪದೇಶವನ್ನು ಬಿಟ್ಟು ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡ್ತಿರುವ ಮಾತುಗಳನ್ನ? ನೀನು ಸಹ ಈ ಯಾದವರ ಸಹಾಯವನ್ನೇ ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ತಥಾಸ್ತು ಪಾರ್ಥ. ಕೃಷ್ಣ, ಭಾವ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು, ಅದರಲ್ಲಿಯೂ ನೀನು ನ್ಯಾಯಾಶೀಲನಾದ್ದರಿಂದ ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷ ವಹಿಸುವುದೇ ವೀರೋಚಿತವಾದ ಧರ್ಮ. ಭಾವ, ಕೌರೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆತನಾದರೂ ತನಗಿಂತಲೂ ಚಿಕ್ಕವನು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ ಭಾವ. ಕೃಷ್ಣ, ಭಾವ, ನೀನು ನಮ್ಮ ಪಕ್ಷ ವಹಿಸುವುದೇ ವೀರೋಚಿತವಾದ ಧರ್ಮ. ಭಾವ, ಹಾಗೆಂದು ನಿರಾಶನಾಗಬೇಡ. ಈಗ ಕೇಳಿರಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಇನ್ನು ಯುದ್ಧ ವಿಮುಖನೂ ನಿರಸ್ತ್ರನೂ ನಿರಾಯುಧನಾದ
ನಾನು ಮತ್ತೊಂದು ಕಡೆ. ಆ ಪಾರ್ಥ, ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸಿದೆ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು ನಿರಾಯುಧನೂ ಆದ ಈ ಕೃಷ್ಣನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ಪಾಂಡವರ ರಕ್ಷಣ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷಕ್ಕೆ ಬರಲಿ. ಭಲೇ ಭಲೇ ಕೌರವೇಶ್ವರ, ನಿನ್ನ ಪರಾಕ್ರಮಕ್ಕೆ ತಕ್ಕದಾದ ಫಲವನ್ನೇ ಅಪೇಕ್ಷಿಸಿರುವೆ. ನಡೆ ಬಾವ, ನಾನೀಗಲೇ ಸೈನ್ಯಕ್ಕೆ ಆಜ್ಞಾಪಿಸುವನು. ನಡೆ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಬಲೆ. ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನರಿಯದೆವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಅಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೆ ಋತುತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ ಧರಣಿ ಆಹತ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧವಂ ಧರಿಸದಿರೇ ರಣದೊಳ್ ಆಯುಧವಂ ಧರಿಸದಿರೇ ಪಾಂಡವರನದೆಂದು ಪಾಲಿವೆಯೋ ನೋಡುವೆನು ನಿನಪಂತ ಮಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಬಲು ಕಪಟಿ, ವಂಚಕಿ, ಬಹುಪಕ್ಷಪಾತಿ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವು ನಿನ್ನೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ? ಸಾಧ್ಯವಿಲ್ಲ. ಈಗ ನಾವೇ ಬೇರೆಯಾದೆವು, ಆದರೂ ಬಾಧಕವಿಲ್ಲ. ಕೃಷ್ಣ, ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದೆಯೇ? ಓಕೆ, ಮುಂದೆ ರಣಕ್ಷೇತ್ರದಲ್ಲಿ ಸಂಧಿಸೋಣ. ಕೌರವೇಶ್ವರ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಈ ಕೃಷ್ಣನು ಮರೆಯುವುದುಂಟೆ? ನಡೆ ಬಾಬಾ, ಸೈನ್ಯಕ್ಕೆ ನಾನು ಈಗಲೇ ಆಜ್ಞಾಪಿಸುವ. ನಡೆ. ಆಗಬಹುದು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣೆಗೆ ಅರಳಿದ ಕಾಂತಿಯ ಕರುಣೆಗೆ ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವಾದಿ ಯದುಪತಿ, ಅಭಯವಾದಿ ಪಾಂಡವ ವಿಜಯ
ಜಮ ಪಾಲಿತ ದೇವನೆಸಿದ ಜಮ ಪಾಲಿತ ದೇವನೆಸಿದ ಧನ್ಯದಯಾದೇವು ಪುಣ್ಯೋದಯದಿ ಧನ್ಯದಯಾದೇವು ಪುಣ್ಯೋದಯದಿ ರಾಗ ರಮಣ ದೈವಜನಾದ ರಾಗ ರಮಣ ದೈವಜನಾದ ರಾಗ ರಮಣ ದೈವಜನಾದ ಅಭಯವನೀದ ಯದುಪತಿ ಅಭಯವನೀದ ಅಭಯವನೀದ ಯದುಪತಿ ಅಭಯವನೀದ ಯದುಪತಿ ಅರ್ಜುನ ಅರ್ಜುನ ಪರಮಾತ್ಮ ಪರಮಾತ್ಮ ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಂತ ಹರಿತವಾದ ಖಡ್ಗವನ್ನು ಬಿಸಿಟು ಆತರದಿಂದ ವರೆಯನ್ನು ಆಶ್ರಯಿಸುವ ಹಾಗೆ ಮುಂದೆ ರಣಾಂಗಣದಲ್ಲಿ ಹೋರಾಡಲು ಸಿದ್ಧರಿರುವ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ತೊರೆದು ವೃತ ಕಾಲಹರಣೆ ಮಾಡುವ ನನ್ನನ್ನು ಕಟ್ಟಿಕೊಂಡು ಹೀಗೇಕೆ ಒದ್ದಾಡುತ್ತಿರುವೆ? ಪರಮಾತ್ಮ ನನಗೆ ಬೇಕಾಗಿದ್ದು ನೀನು ನಿನ್ನನ್ನು ಹೊಂದಿದನು ಕೃಷ್ಣ. ವಿಜಯ ವಿಜಯ ನಾನರಿಯನೆ ನಿನ್ನ ಶೌರ್ಯ ಪಾರ್ಥ. ವಿಜಯ ನಾನರಿಯನೆ ನಿನ್ನ ಶೌರ್ಯ ನಿನ್ನಲ್ಲಿ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ ನಿನ್ನಲ್ಲಿ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ ಅರಿಯನೇ ನಿನ್ನ ವೀರ ಪ್ರಭಾವವ ಪಾರ್ಥ ಪರಮಾತ್ಮ ನಾನರಿಯನೇ ನಿನ್ನ ವೀರ ಪ್ರಭಾವವ ಸಾಧಿಸು ಸಾಮರ್ಥ್ಯದಿ ಸಮರವ ವಿಜಯ ವಿಜಯ ಹೀಗಿರುವಾಗ ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಹೊಗಳುವೆಯಲ್ಲ, ಅಂತಹ ದೈವತ್ತು ನನ್ನಲ್ಲಿ ಏನಿದೆ ಪಾರ್ಥ? ಪರಮಾತ್ಮ ನನ್ನ ನಿನ್ನಲ್ಲಿ ಇಂದ್ರಜಾಲವೇ.
ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸುತ್ತಾರ ದಯವೇ ತಗೆಯಿಲ್ಲ ಸಾಧಿಸೋ ಕಾರ್ಯ ಭಯವೇ ತಗೆಯಿನ್ನು ಸಾಧಿಸುತ್ತಾರ ಭಯವೇ ತಗೆಯಿನ್ನು ಕಾತರವೇ ತಗೆ ವಿಜಯ ವಿಜಯ ಕಾತರವೇ ತಗೆ ವಿಜಯ ವಿಜಯ ಪಾರ್ಥ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಆಗಲಿ ಪಾರ್ಥ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನೀನಿನ್ನೂ ನಡೆ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ನಮ್ಮ ಭೀಮಾದಿಗಳಿಗೆ ತಿಳಿಸು. ಆಗಬಹುದು ಪರಮಾತ್ಮ. ದೇವಕಿ ವರನಂದನ ವಾಮಜನಯನ ನಮಿತೆ ಮಾಧವ ದೇವಕಿ ವರನಂದನ ಮರುಳಾದ ಜನರ ಗಾನಕ್ಕೆ ಮರುಳಾದ ಜನರ ಒಂದು ಬೆನ್ನಿಸಿದ ಪರಮಾತ್ಮ ನೀನೇ. ಕೃಷ್ಣ ಪರಮಾತ್ಮ ನೀನೆ ಐವನ ಅಭಿಮಾನ ನಿನದಾಯಿತೋ ನಮ್ಮೆ ಬಾಳಿನ ಆನಂದ ಬೆಳಗಾಗಿತೋ ಐವರ ಅಭಿಮಾನ ನಿನದಾಯಿತೋ ನಮ್ಮೆ ಬಾಳಿನ ಆನಂದ ಬೆಳಗಾಗಿತೋ ನಿನಗಿಂತ ಪರದೈವ ಸ್ವಾಮಿ